ಪ್ರಥಮ್, ಒಂದು ಬ್ಯೂಟಿಫುಲ್ ಆಗಿರುವಂತಹ ರಿಲೇಶನ್ಶಿಪ್ ಅದು, ಓಕೆನಾ? ಆ ಬಾಂಧವ್ಯವನ್ನ ನೀವು ಡಾನ್ಸ್ ಮೂಲಕ, ಈ ಕಥೆ ಮೂಲಕ ತೋರಿಸಿದ್ದೀರಾ. ನಿಮಗೆ ಹೇಗೆ ಅನಿಸ್ತಿದೆ? ತುಂಬ ಒಳ್ಳೆ ಕಾನ್ಸೆಪ್ಟ್ ಇದು. ನಾನೇ ಕೇಳ್ಕೊಂಡೆ ಈ ಥರನೇ ಇರಲಿ ಕಾನ್ಸೆಪ್ಟ್ ಇರಲಿ ಅಂತ ರಾಹುಲ್ ಅವ್ರಿಗೆ. ಅವರು ಸಿನಿಮಾದ ಹೇಳಿದ್ರು. ಥ್ಯಾಂಕ್ ಯು ಮಾಸ್ಟರ್, ಇಂಥ ಒಂದು ಕಾನ್ಸೆಪ್ಟ್ಗೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ನಾನು ನಿಮಗೆ ಧನ್ಯವಾದ ಹೇಳ್ತೀನಿ. ಅಟ್ ಎ ಸೇಮ್ ಟೈಮ್ ಒಂದು ಸತ್ಯ ಹೇಳಲೇಬೇಕು. ರೈತ ಬೆವರು ಸುರಿಸಿ ಬೆಳೆ ಬೆಳಿತಾನೆ, ನಾನು ರಕ್ತ ಸುರಿಸಿ DKD ಮಾಡಿದ್ದೀನಿ. ಇದೊಂದು ಮಾತ್ರ ಎಡಿಟರ್ ಕಟ್ ಮಾಡದೆ ಹಾಕಪ್ಪ, ಕೈ ಮುಗಿದು ಕೇಳ್ಕೊತೀನಿ. ಯಾಕೆ ಅಂತ ಹೇಳಿದ್ರೆ ಒಂದು ಘಟನೆ ಹೇಳಬೇಕು. ಮೊನ್ನೆ ಡ್ಯಾನ್ಸ್ ನಡೀತಾ ಇತ್ತು. ರಿಹರ್ಸಲ್ ಅವ್ಳು ಕಾಲು ಎತ್ತಿದ ಗೊತ್ತಾ, ರುಪ್ಪು ನೆತ್ತುತ್ತಿ ಹುಡುಗಿ ತುಪ್ಪು ನಿಲ್ ಹೊಡಿತು. ಹೊಡೆದೇಟ್ಗೆ 7 ಲೋಕನು ಸುತ್ತಬಿಟ್ಟೆ ನನ್ನ ಫೇಸ್. ಬಾಯಿಲೆಲ್ಲ ಬ್ಲಡ್ ಬಂತು. ಪುನಃ ಒರ್ಸ್ಕೊಂಡೆ. ಏಯ್, ನೀವೇನಾರು ನೋಡ್ತಾ ಇದ್ರ ಮಕ್ಕಳ ಕಂಟಿನ್ಯೂ ಮಾಡ್ರು ಅಂತ ಡ್ಯಾನ್ಸರ್ಸ್ಗೆ ಬೈದ್ರು. ಸದ್ಯ ನೀವು ರಿಲ್ಯಾಕ್ಸ್ ಸರ್, ನೀವು ತಲೆ ಕೆಡ್ಸ್ಕೊಬಿಡಿ, ರಿಲ್ಯಾಕ್ಸ್ ಸರ್ ಅಂದ್ರು. ನಾನು ಕೂತ್ಕೊಂಡೆ. ಸದ್ಯ ಇವತ್ತರಷ್ಟು ಅನ್ಕೊಂಡೆ. ಎಲ್ಲ ಆಯ್ತು, ಎಂಟ್ರಿ ಆಯ್ತು ಸರ್, ಎಂಟ್ರಿ ಸರ್, ಬಂದ್ಬಿಡಿ ಸರ್. ಈಗ ತಾನು ಬ್ಲಡ್ ಬತ್ತಾಯ್ತಲ್ಲಪ್ಪ ಅಂದೆ. ಸರ್, ನಾವು ಲಿಗಮೆಂಟರ್ ಮಾಡ್ಕೊಂಡು ಕೈ ಮೂಳೆ ಮುರ್ಕೊಂಡು ಮಾಡಿದೀವಿ, ಮಾಡಿ ಸರ್ ಅಂತ. ದೇವ್ರಾಣೆ ಹೇಳಿದ್ದು ನಿಜ. ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಏನು ಹೇಳಿಲ್ಲ. ನಾನು ಬೆವ್ರು ಸುರ್ಸ್ಕ ಮಾಡಿಲ್ಲ, ರಕ್ತ ಸುರ್ಸ್ಕ ಮಾಡಿದ್ದೀನಿ ಅಂತ ನಿಮಗೆ, ಅವ್ರಿಗೆ, ಶಶಿಕುಮಾರ್ ಸರ್ ನಿಮಗೆ ಗೊತ್ತಾಗ್ಲಿ ಅಂತ ಹೇಳಿ. ಇನ್ನೇನು ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಲ್ಲ. ಓ ಮೈ ಗಾಡ್, ರಕ್ತ ಸುರಿಸಿ ಒಂದೇ ಕ್ಷಣದಲ್ಲಿ 7 ಲೋಕವನ್ನ ಸುತ್ತಿ ಬಂದು ಡಾನ್ಸ್ ಮಾಡಿದ ಪ್ರಥಮ್ಗೆ ನಾವು ಬೆವರು ಸುರಿಸೋದು ಬೇಡ, ಚಪ್ಪಾಳೆಗಳ ಮಳೆನ ಸುರಿಸೋಣ. ಈಗ ಕಮೆಂಟ್ಸ್ ಕೇಳೋಣ. ಶಶಿಕುಮಾರ್ ಸರ್ ಹತ್ರ ಕೇಳೋಣ ಮಾಡೋಣ. ಅನ್ನೋ ಒಂದ್ ನಿಮಿಷ ಮುಂಚೆ ಜಡ್ಜಸ್ ನವರು ಅದೇ ಅನ್ಕೊಂಡ್ರ, ಶಶಿಕುಮಾರ್ ಅಲ್ಲಿ ಇತ್ಕೊಂಡು ಹೇಳೋದು ಬೇಡ, ನಮ್ ಜೊತೆಲೆ ಬಂದು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ. ಅಂದ್ರೆ ಅವರು ಬಂದ ತಕ್ಷಣ ಹೇಳಿದ್ರು, ಶಿವಣ್ಣ ನನ್ನ ಎಲ್ಡರ್ ಬ್ರದರ್ ಇದ್ದಂಗೆ ಅಂತ ಹೇಳಿ. ಸೊ ಅಣ್ಣ ತಮ್ಮ ಒಂದೇ ಪ್ಯಾನಲ್ ಅಲ್ಲಿ ಕುತ್ಕೊಂಡು ಇವತ್ತು ಮಾತಾಡ್ತಾರೆ. ಬರ್ಲಿ ಚಪ್ಪಾಳೆ. ಎಲ್ರು ಒಂದ್ಸಲ ಎದ್ದು ನಿಂತ್ಕೊಂಡು ಜೋರಾಗಿ ಚಪ್ಪಾಳೆ ಹೊಡ್ರಿ ಅವರಿಬ್ಬರ ಬಾಂಧವ್ಯಕ್ಕೆ. ನಿಮ್ಮ ಮಾತು ಈ ಪರ್ಫಾರ್ಮೆನ್ಸ್ ಬಗ್ಗೆ? ರಿಯಲಿ ಯು ಆರ್ ಡನ್ ಅ ವೆರಿ ಗುಡ್ ಜಾಬ್. ದೋ ಯು ಆರ್ ನಾಟ್ ಎ ಪ್ರೊಫೆಷನಲ್ ಡ್ಯಾನ್ಸರ್. ಪಾಪ ನೀನು ಪ್ರಾಕ್ಟೀಸ್ ಮಾಡಿದ್ಯಾ, ಇದು ಮಾಡಿದೆ. ಪ್ರಾಕ್ಟೀಸ್ ಮಾಡಿ ಇಷ್ಟು ದಿನ ನೀನು ಹೇಳಿದೆ ಬರೇ ನಾನು ಬೆವರು ಸುರಿಸಿಲ್ಲ, ರಕ್ತ ಸುರಿಸಿದ್ದೀನಿ ಅಂತ ಹೇಳಿದೆ. ಇದು ಬಹಳ ಸಹಜನ ಇದು. ಯಾಕಂದ್ರೆ ಶಿವಣ್ಣ ಆಗ್ಲಿ ನಾವಾಗ್ಲಿ ಎಷ್ಟೋ ಸಲ ನಮಗೂ ಲಿಗಮೆಂಟ್ ಸ್ಟೇರ್ ಆಗಿದೆ, ಕೈ ಕಾಲುಗಳೆಲ್ಲ ಇದಾಗಿದೆ, ಮೈನರ್ ಫ್ರಾಕ್ಚರ್ಸು ಆಗಿದೆ ನಮಗೆ. ಬಟ್ ನೀನ್ ಮಾಡಿರೋದು ನಿಜವಾಗ್ಲೂ ಗುಡ್ ಜಾಬ್. ಅಂಡ್ ತ್ರಿಷಾ, ರಿಯಲಿ ಫ್ಯಾಂಟಾಸ್ಟಿಕ್ ಅಮ್ಮ. ನಿನ್ಗೆ ನಿಜವಾಗ್ಲೂ ಎನರ್ಜಿ, ನಿನ್ನ ಬಾಡಿ ಫ್ಲೆಕ್ಸಿಬಲ್ ಇದೆಯಲ್ಲ, ಫ್ಲೆಕ್ಸಿಬಿಲಿಟಿ ಹ್ಯಾಟ್ಸ್ ಆಫ್. ನಿಜವಾಗ್ಲೂ ಫ್ಯಾಂಟಾಸ್ಟಿಕ್. ನಿಜವಾಗ್ಲೂ ಮೇ ಗಾಡ್ ಬ್ಲೆಸ್ ಯು. ಒಳ್ಳೇದಾಗ್ಲಿ ಇನ್ನು ಮುಂದಕ್ಕೆ. ಇನ್ನೂ ನೀನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡು ಹೇಳ್ತೀನಿ. ಮುಂದೆ ಒಳ್ಳೆ ಭವಿಷ್ಯ ಇದೆ. ಗುಡ್ ಲಕ್. ಥ್ಯಾಂಕ್ ಯು ಶಶಿ ಸರ್, ಥ್ಯಾಂಕ್ ಯು ಸೋ ಮಚ್. ಮ್ಯಾಮ್, ಟೆಲ್ ಯೋರ್ ಸ್ಟೋರಿ ರೌಂಡ್ ಅಲ್ಲಿ ಅಣ್ಣ ತಂಗಿ ಬಾಂಧವ್ಯ. ಸ್ಟೋರಿ ತುಂಬಾ ಚೆನ್ನಾಗಿತ್ತು. ನಿಜವಾದ ಜೀವನ, ಕಿಡ್ನಾಪಿಂಗ್, ಮಕ್ಕಳದ್ದು ಅವರು ಕರ್ಕೊಂಡು ಹೋಗೋದು. ಇನ್ಫ್ಯಾಕ್ಟ್ ತುಂಬಾ ನೀಟಾಗಿ ತೋರಿಸಿದ್ದಾನ ಅವನು. ನಾನು ತುಂಬಾ ಹಲವಾರು ಜಾಗಗಳಲ್ಲಿ ನೋಡಿದೀನಿ, ಕಣ್ ತೆಗೆದು ಬಿಡ್ತಾರೆ, ಕೈ ಮುರಿದು ಬಿಡ್ತಾರೆ, ಜಸ್ಟ್ ಫಾರ್ ದೆಮ್ ಟು ಬೆಗ್. ಐ ಥಿಂಕ್ ದಟ್ಸ್ ಅ ವೆರಿ ಸೀರಿಯಸ್ ಕಾನ್ಸೆಪ್ಟ್ ಅನ್ಸುತ್ತೆ ನನಗೆ. ಇಟ್ಸ್ ಅ ವೆರಿ ವೆಲ್ ಟೇಕನ್ ಕಾನ್ಸೆಪ್ಟ್ ನನ್ನ ಪ್ರಕಾರ. ಬಟ್ ತ್ರಿಷಾ ವಾಸ್ ಸೋ ಗುಡ್. ಇವತ್ತು ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾಳೆ ಅವಳು. ತುಂಬಾ ಪರ್ಫೆಕ್ಷನ್ ಅನ್ಸ್ತಾಳೆ ಅವಳು ಡಾನ್ಸ್ ಮಾಡುವಾಗ. ಬಟ್ ನಂಗೆ ಪ್ರಥಮ್ ಇವತ್ತು ವಿತ್ ಹಿಸ್ ಎಕ್ಸ್ಪ್ರೆಷನ್ಸ್ ವಾಸ್ ಗುಡ್. ಬಟ್ ಪ್ರಥಮ್ ತುಂಬಾ ಮಿಸ್ ಮಾಡ್ತಾನೆ ಸ್ಟೆಪ್ಸ್ಗಳಲ್ಲಿ. ಪ್ರಾಕ್ಟೀಸ್ ಒಂಚೂರು ಚೆನ್ನಾಗಿ ಮಾಡು ಪ್ರಥಮ್. ಎಕ್ಸ್ಪ್ರೆಷನ್ಸ್ ತುಂಬಾ ಚೆನ್ನಾಗಿತ್ತು. ಡಾನ್ಸ್ ಸ್ವಲ್ಪ ತಪ್ಪದೆ, ಅದನ್ನ ಈ ಮುಂದಿನ ವಾರ ಒಂದು ತಪ್ಪಬಾರ್ದು. ಓಕೆನಾ? ಚೆನ್ನಾಗಿ ಮಾಡು. Thank you, ma'am. Trisha, today you were just killing. I know Pratham can't give you full 100% balance, but ನೀವು super ಆಗಿ ಮಾಡಿದಿರಾ. And master, great show again. You're doing 100% your job. Keep it up. Love you, love you, love you. Thank you, master. ಈಗ ಡಾನ್ಸಿಂಗ್ ಮಹಾಗುರು ಶಿವಣ್ಣ. ರಾಹುಲ್ ಮಾಸ್ಟರ್ ಕಾನ್ಸೆಪ್ಟ್ ನಂಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಪ್ರಥಮ್ ಇವತ್ತು ಸ್ಟಾರ್ಟ್ ಮಾಡಿದ್ ನಂಗೆ ಬಹಳ ಖುಷಿ ಆಯ್ತು. ಅಂಡ್ ಹೊಡಿಯೋದು, ರಕ್ತ ಬರೋದು, ಪಾಪ ಅದು ಅವ್ರ ಮೇಲೆ ತಪ್ಪಿಳಕ. ನನಗೊಂದ್ಸತಿ ಮನಮೇಶ್ ಹುಡುಗಿ 2 ಫಿಲ್ಮ್ ಹಿಟ್ ಆಗಿತ್ತು. 3ನೇ ಫಿಲ್ಮ್ ಕೇಳ್ಬೇಕು, ಕ್ರೌಡ್ ಸಿಕ್ಕಾಬಟ್ಟೆ ಕ್ರೌಡ್. ಆ ಹುಲ್ ಮೇಲೆ ಕೈಲಾಸ ಮಾಸ್ಟರ್ ಆ ಮೂಮೆಂಟ್ ಬರುತ್ತೆ. ಹುಲ್ ಮೇಲೆ ಒಂದು 10 ಅಡಿ ಇದೆ, ಅದ್ರ ಮೇಲೆ ಡ್ಯಾನ್ಸ್ ಮೂವ್ಮೆಂಟ್ ಮಾಡ್ಕೊಂಡು ಎಲ್ಲರೂ ವಿಸಿಲ್ ಹೊಡಿತಾರೆ. ಆ ಮೂಡ್ಲಿ ಎಗರ್ಬಿಟ್ಟು ಎನರ್ಜಿಯಲ್ಲಿ ಎಗರ್ಬಿಟ್ಟು ಪೋಸ್ಟ್ ಲಿಂದ ಕರಡ ಬಂದು ಲ್ಯಾಂಡ್ ಆದ ಕಾಲು ಇದಾಗೋಯ್ತು, ಒಂಥರ ಸ್ವೆಲ್ಲಿಂಗ್ ಬಂದ್ಬಿಡ್ತು. ಆಮೇಲೆ ಜನ ಇದಾರೆ, ಕುಂಟ್ಕೊಂಡು ನಡೆಯಕ್ಕಾಗಲ್ಲ. ಹೀರೋ ಹೆಂಗ್ ಮಾಡೋದು? ಬಟ್ ಹಂಗೂ ತಾಳ್ಕೊಂಡು ಹೆಂಗ್ ಬಂದಿದ್ದೀನಿ ಗೊತ್ತಾ? ಅದು ಸಿ ಯು ಹ್ಯಾವ್ ಟು ಫೇಸ್ ಇಟ್. ಇಷ್ಟು ಮಾಡಿದೀವಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಓನ್ಲಿ ವಿಲ್ ಪವರ್ ಬೇಕಷ್ಟೇ. ಆ ವಿಲ್ ಪವರ್ ಏನ್ ಬೇಕಾದ್ರೆ ಮಾಡ್ಬೋದು. ಬಟ್ ಇವತ್ತು ಪ್ರಯತ್ನ ಪಟ್ರಿ. ಅಂಡ್ ತ್ರಿಷಾ, ಯು ಆರ್ ಫಿನಾಮಿನಲ್. ಥ್ಯಾಂಕ್ ಯು ಸೋ ಮಚ್.
ಅಂಡ್ ಥ್ಯಾಂಕ್ ಯು ಇಂಡಿಪೆಂಡೆನ್ಸ್ ಡೇಗೆ ನೀವು ಶಕ್ತಿಧಾಮ ಬಂದ್ರಿ, ನೀವು ನಿಮ್ ವೈಫ್ ಬಂದು ಎಲ್ಲಾ ಮಕ್ಕಳ ಜೊತೆ ಕೇಮ್ ಆಸ್ ಅ ಗೆಸ್ಟ್ ಅಂಡ್ ಸ್ಪೋಕ್ ವೆರಿ ವೆಲ್. ತುಂಬಾ ಚೆನ್ನಾಗಿ ಮಾತಾಡಿದ್ರು. ನಂಗೆ ತುಂಬಾ ಇಷ್ಟವಾದ ಭಾಷಣ ಆಯ್ತು. ಆಲ್ ದ ಬೆಸ್ಟ್. ವಾ, ಅದಕ್ಕೆ ಇವ್ರನ್ನ ಒಳ್ಳೆ ಹುಡುಗ ಪ್ರಥಮ್ ಅಂತ ಕರೆಯೋದು. ಹೋಗಕ್ಕೂ ಮುಂಚೆ ನಿಮ್ದೊಂದು ಮಾತಿದೆ. ನಮ್ದು ಯಾವಾಗ್ಲೂ ಅದು ಫಿನಿಶಿಂಗ್ ನಮ್ದೇ ಆಗ್ಬೇಕಲ್ಲ. ಒಂದು ಮಾತು. 78ನೇ ವರ್ಷದ ಸ್ವತಂತ್ರೋತ್ಸವಕ್ಕೆ ಶಿವಣ್ಣ ಸರ್ ಕರೆದ್ರೆ ಇಂಡಸ್ಟ್ರಿಲಿ ಯಾರು ಅವ್ರು ಕರೆದ್ರೆ CM ಸಹಿತ ಎಲ್ಲರೂ ಬರ್ತಾರೆ. ಶಿವಣ್ಣಂಗೆ ಇಂಡಸ್ಟ್ರಿ ಅಲ್ಲ, ತಮಿಳ್ ಇಂಡಸ್ಟ್ರಿಯಿಂದ ಎಲ್ಲರೂ ಆಪ್ತರಿದ್ದಾರೆ. ಸೊ ನನಗೆ ನಿಮ್ಮ ಮಕ್ಕಳ ಜೊತೆ ಇರುವಂತಹ ಒಂದು ಸೌಭಾಗ್ಯ ಕರುಣಿಸ್ಕೊಟ್ಟಿದ್ದಕ್ಕೆ ನಾನು ಯಾವಾಗಲೂ ಚಿರುಣಿ. ನನ್ನ ಜೀವನದಲ್ಲಿ ಬಹಳಷ್ಟು ಸ್ಪೆಷಲ್ ಮೆಮೊರೀಸ್ ಇದೆ. ಆ ಮೆಮೊರೀಸ್ ಅಲ್ಲಿ ನೀವು ಕೊಟ್ಟಲ್ಲ ಶಿವಣ್ಣ, ಸ್ಪೆಷಲಿ ದಟ್ ಮೂಮೆಂಟ್. ಸೊ ನೀವು ಅಂತ ದೊಡ್ಡ ಸ್ಟಾರ್ ಆಗಿದ್ರು, ನನ್ನ ಕೈಲಿ ಫ್ಲಾಗ್ ಹಾಸ್ಟಿಂಗ್ ಮಾಡಿಸಿರಲ್ಲ. ನನ್ನ ಜೀವನದ ಬಹಳ ದೊಡ್ಡ ಹೆಮ್ಮೆಲಿ ಇದು ಬಹಳ ಸ್ಪೆಷಲ್ಲು. ಯಾವತ್ತೂ ಉಸಿರಿರೋ ತನಕ ನಾನು DKD ಎಲ್ಲ ಸ್ನೇಹಿತರಿಗೆ, ಇದೆಲ್ಲ ನನ್ನ ಫ್ರೆಂಡ್ಸ್ಗೆ ನಾನು ಡೆಡಿಕೇಟ್ ಮಾಡ್ತೀನಿ. ಅನುಶ್ರೀ ನಿಮಗೂ ಡೆಡಿಕೇಟ್ ಮಾಡ್ತೀನಿ. ಅಲ್ಲಿ ಒಂದೇ ಒಂದು ಪದ ನಿಮ್ಮ ಬಗ್ಗೆ ಹೇಳ್ಬಿಟ್ಟಿದ್ದೀನಿ, ಅಲ್ಲಿ ಸಖತ್ತಾಗಿ ಹೇಳಿದ್ದೀನಿ. ಅಲ್ಲಿ ಸ್ಟಾರ್ಟಿಂಗು ತುಂಬಾ ಚೆನ್ನಾಗಿ ಹುಡುಗಿರು ಆಂಕರಿಂಗ್ ಮಾಡ್ತಾ ಇದ್ರು. ಇನ್ನು 4 ವರ್ಷ ಇಲ್ಲೇ ಕೆಳಮ, ಇನ್ನು 2 ವರ್ಷಕ್ಕೆ ಅನುಶ್ರೀಗೆ ಮದುವೆ ಐತೆ. ಅವ್ಳ ಮಗಳು ಶುಭಶ್ರೀ ಮತ್ತೆ ನಿಧಿಶ್ರೀ ಹುಡ್ತಾರೆ. ಅದಾದ್ಮೇಲೆ ನೀನೇ ZTV ಬಂದ್ಬಿಡಮ್ಮ DKD ಸೀಸನ್ 13ಗೆ. ಅಷ್ಟೊತ್ತಿಗೆ ಅನುಶ್ರೀಗೆ ಮಕ್ಕಳಾಗಿರುತ್ತೆ. ಅಲ್ಲಿ ಒಂದು ಬ್ರೇಕ್ ತಗೊಂಡಿರ್ತಾರೆ ಅಂತ ನಾನು ಶೋ ಅಲ್ಲಿ ಹೇಳಿದ್ದೆ. ಆಮೇಲೆ ನಾಳೆ ವಿಡಿಯೋ ಕ್ರಾಲ್ ಪೇಜ್ ಅಲ್ಲೆಲ್ಲ ನೋಡ್ಬಿಟ್ಟು ಪಾಪ ಮಾಡ್ಕೋಬಾರ್ದು ಅಂತ ಇಲ್ಲೇನೆ ಆಂಟಿಸಿಪೇಟರಿ ಅಪ್ಲಿಕೇಶನ್ ಹಾಕತ್ತಾ ಇದ್ದೀನಿ. ನಿಮ್ ಬಾಯ್ ಹರಕೆ ಹಂಗೆ ಆಗ್ಲಿ. ಕೈ ಇಟ್ಕೊಳ್ಳಿ ತಂಗಿದು, ನಂದಲ್ಲ. ಕರ್ಕೊಂಡು ಹೋಗಮ್ಮ ಅಣ್ಣನ. ಉಜ್ವಲ್, ಇವತ್ತು ಈ ಕಥೆಯಲ್ಲಿ ಹಾಗೂ ಈ ಪರ್ಫಾರ್ಮೆನ್ಸ್ ಅಲ್ಲಿ ದೇಶ ಭಕ್ತಿಯಲ್ಲಿ ನೀವು ಪ್ರಜ್ವಲಿಸ್ತಾ ಇದ್ರಿ ಉಜ್ವಲ್. ಇಟ್ ವಾಸ್ ಅಮೇಸಿಂಗ್. ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕಪ್ಪ ಈ ಹುಡುಗನಿಗೆ. ನನಗೆ ಬಹಳ ಹೆಮ್ಮೆ ಇದೆ ಇವತ್ತು ಉಜ್ವಲ್ ಆಮೇಲೆ ಗಗನ ಇಂಥ ಒಂದು ಪರ್ಫಾರ್ಮೆನ್ಸ್ ವೇದಿಕೆ ಮೇಲೆ ಕೊಟ್ಟಿದ್ದು. ಆಮೇಲೆ ನಮ್ಮ ರವಿ ಮಾಸ್ಟ್ರು ಆಕ್ಚುಲಿ ಈ ತರ ಕಾನ್ಸೆಪ್ಟ್ಗಳಲ್ಲಿ ಎತ್ತಿದ ಕೈ. ಅದು ಅವರು ಸೌಂಡ್ ಎಡಿಟ್ ಮಾಡೋದಿರ್ಬೋದು, ಅದನ್ನ ವಿಜುವಲೈಸ್ ಮಾಡೋದಂಥದ್ದಿರ್ಬೋದು, ಅಥವಾ ಡಿಸೈನಿಂಗ್ ಇರ್ಬೋದು. ಅಂಡ್ ಬಾಯ್ಸ್ ಫೆಂಟಾಸ್ಟಿಕ್ ಕಣ್ರ, ಯು ಆರ್ ಫಿನಾಮಿನಲ್. ನನಗೆ ತುಂಬಾ ಹಿಡಿಸಿದ್ ಬಿಟ್ಟು ಯಾವ್ದು ಗೊತ್ತಾ, ಅವ್ರನ್ನ ಕರ್ಕೊಂಡ್ ಬರ್ಬೇಕಾದ್ರೆ ಫೈರ್ ಆಗುತ್ತೆ ಗೊತ್ತಾ, ಆ ಫೈರ್, ದಟ್ ಎಮೋಷನ್, ಒಂದು ಸಿನಿಮಾನ ಕಣ್ಣೆದುರಿಗೆ ನೋಡ್ದಂಗಿತ್ತು. ಇಲ್ಲೇ ನಮ್ ಕಣ್ಣೆದುರು ಕಟ್ಕೊಟ್ರಿ ಇವತ್ತು ನೀವು. ಎಲ್ರು ಎದೆಲು ಒಂದು ಪೊಗರನ್ನ ಬರ್ಸಿದಿರ. ಉಜ್ವಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದ ಲೈಫ್ ಆಫ್ ದ ಆಕ್ಟ್. ಥ್ಯಾಂಕ್ ಯು ಸೋ ಮಚ್. ರಕ್ಷಿತಾ ಮ್ಯಾಮ್. Anu, I want to mention someone today ಈ ಶೋ ಅಲ್ಲಿ. ಈಸ್ ಅ ವೆರಿ ಡಿಯರ್ ಫ್ರೆಂಡ್. ಮೇಜರ್ಲಿ ಅವ್ರಿಗೆ ನಾನು ಐ ಲುಕ್ ಅಪಾನ್ ಹಿಮ್. ಅವ್ರ ಹೆಸರು ಮೇಜರ್ ಪ್ರದೀಪ್ ಆರ್ಯ ಅಂತ, ಕನ್ನಡಿಗ. I just messaged him saying I'm going to mention you on my show with your permission anta. Today he is the income tax commissioner in Bengaluru. Wow. I'm very proud of Major Pradeep Arya. Also for me, every soldier is a superhero. Every soldier is a superhero. Ivattu I want to dedicate this performance to each and every soldier who has fought for our country. Thank you so much. This act was precise ಆಗಿತ್ತು, ekdam first class ಆಗಿತ್ತು. Everything was on the mark. I don't know, ಉಜ್ವಲ್ಲು I've never seen that. ಅವನೊಂದ್ಸಾರಿ ಡೈ ಮಾಡ್ಬಿಟ್ಟು ಉಲ್ಟಾ ಆಗ್ಬಿಟ್ಟು he just went through 2 people. That was unbelievable. This performance was the